ಯಾವಾಗಲೂ ಒಂದೇ ಹೂವಿನ ಮಕರಂದವನ್ನು ಹೀರಲು ಬಯಸಲು ಒಂದು ಹೂವಿನ ಪುಷ್ಪ ಪರಾಗವನ್ನು ಹೀರಿ ಮತ್ತೊಂದು ಹೂವಿಗೆ ಹಾರುವಂತೆ ನಿನ್ನಂತಹ ಯೌವನದ ಹೆಣ್ಣುಗಳ ಸ್ನೇಹ ಬಯಸಿ ನನ್ನ ಮುಕ್ತ ಮಾತುಗಳಿಂದ ಮನಗಳನ್ನು ಅಪಹರಿಸಿ ಬಳಿಗೆ ತೀರಿದ ಮೇಲೆ ಮತ್ತೊಂದು ಹೆಣ್ಣಿನ ಸಂಘವನ್ನರಿಸಿ ಅವನನ್ನು ನಂಬಿಸಿ ಮೋಸ ಮಾಡುವುದೇ ಈ ಧನರಾಜನ ಕರಾಮತ್ತು. ಸುಚಿತ್ರ ಹುತ್ತಿನಲ್ಲಿ ಕೈ ಹಾಕುವ ಮುಂಚೆ ಯಾವ ಹುತ್ತಿನಲ್ಲಿ ಯಾವ ಹಾವಿದೆ ಎಂಬುದನ್ನು ಅರಿತು ಕೈ ಹಾಕುವುದೇ ನಿಜವಾದ ಮಾನವನ ಧರ್ಮ.